ಸ್ನೇಹಿತರೆ ನಮಸ್ಕಾರ. ಒಂದು ಸಿಲ್ಕ್ ಬೋರ್ಡ್ ಇಂದ ಎಲೆಕ್ಟ್ರಾನ್ ಸಿಟಿಗೆ ಡ್ರಾಪ್ ಬಿದ್ದಿದೆ, ಡ್ಯೂಟಿ ಬಿದ್ದಿದೆ. ಅದು 500 ಚಿಲ್ಲರೆ ಅಮೌಂಟ್ ತೋರಿಸಿದೆ. ಇರೋದು 12 ಕಿಲೋಮೀಟ್ರ್ ಅಷ್ಟೇ. ನೋಡೋಣ, ಕಸ್ಟಮರ್ ಹತ್ರ ಮೀಟ್ರ್ ಬಗ್ಗೆ ಮಾತಾಡೋಣ. ಮೀಟ್ರ್ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಅವ್ರು ಏನು ಹೇಳ್ತಾರೆ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಮೀಟ್ರ್ ಹಾಕೊಂಬಂದ್ರೆ 280 ರೂಪಾಯಿ ಆಗುತ್ತೆ ಅಷ್ಟೇ. ಬಂದರು ಕಸ್ಟಮರು, ಒಂದು ನಿಮಿಷ. ಸರ್ ನಮಸ್ತೆ. ಕ್ಯಾಬ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆಯಲ್ಲಪ್ಪ. ಹ್ಞೂ ಸರ್. ನಡೆಯಪ್ಪ ಹೋಗೋಣ. ಸರ್ OTP 1824. ಸರ್ OTP ಹಾಕೋದಕ್ಕಿಂತ ಮುಂಚೆ ನಮ್ದು ಇವಾಗ ನೀವು ಓಲಾದಲ್ಲಿ ಬುಕ್ ಮಾಡಿದ್ದೀರಾ, ಹೌದು. ನಿಮ್ಗೆ ಅಮೌಂಟ್ ಎಷ್ಟು ತೋರಿಸಿದೆ ಸರ್? ಸರ್ 540. ಸರ್ ಆ ರೇಟ್ಗೆ ನಾವು ಬರಲ್ಲ, ಬರ್ತೀವಿ. ಬಟ್ ನಾನು ಇವಾಗ ಮೀಟರ್ ಹಾಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಹೆಂಗೆ ಸರ್ ಮೀಟರ್ ಯಾವ ಹಾಕೊಂಡು? ತರ ಮೀಟರ್? ನಮ್ದು ಡಿಜಿಟಲ್ ಮೀಟರ್ ಇದೆ. ಡಿಜಿಟಲ್ ಮೀಟರ್ ಅಂದ್ರೆ ನಾವು ಇವಾಗ ಅಗ್ರಿಗೇಟರ್ ಕಂಪ್ನಿಲಿ ನಮ್ಗೆ ಗೌರ್ಮೆಂಟ್ 24 ರೂಪಾಯಿ ಪರ್ ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ರೇಟ್ ಫಿಕ್ಸ್ ಮಾಡಿದೆ. ಹಾಗಾಗಿ ನಮ್ಗೆ ಸರ್ಕಾರ ಮೀಟರ್ ಕೊಡದೇ ಇರೋ ಕಾರಣ ನಾವೇ ಒಂದು ವೆಬ್ಸೈಟ್ ನ ಕೊಂಡ್ಕೊಂಡು, ಟೋನರ್ ಅನ್ನೋ ಒಂದು ವೆಬ್ಸೈಟ್ ನ ಕೊಂಡ್ಕೊಂಡು ನಾವು ಅದರಲ್ಲಿ ಡಿಜಿಟಲ್ ಮೀಟರ್ ಹಾಕೊಂಡು ಹೋಗ್ತಾ ಇದೀವಿ. ಪರ್ 24 ರೂಪಾಯಿ ಕಿಲೋಮೀಟರ್ ಬರ್ತದೆ. ಪೀಕ್ ಅವರ್, ನಾನ್ ಪೀಕ್ ಅವರ್ ಎನಿವನ್. ನೈಟ್ 12 ಗಂಟೆಯಿಂದ 6 ಗಂಟೆವರೆಗೂ 10% ಜಾಸ್ತಿ ಇರುತ್ತೆ ಸರ್. ಇವಾಗ ಮೀಟರ್ ಹಾಕೊಂಡು ಹೋಗ್ಲಾ, ಹಂಗೆ ಹೋಗ್ಲಾ ಸರ್? ಇದು ಸರ್ ಇವಾಗ ರೀಸೆಂಟ್ ಆಗಿ 3 ತಿಂಗಳಿಂದ ಬಂದಿದೆ ಸರ್. ನಮ್ಗೆ ಯಾರಿಗೂ ಮಾಹಿತಿನೇ ಇಲ್ವಲ್ಲ ಇದ್ರ ಬಗ್ಗೆ. ಸರ್ ಮಾಹಿತಿ ಕಸ್ಟಮರ್ಗೆ ಇವಾಗ ನಾವು ಕೊಡ್ತಾ ಇದೀವಿ ಸರ್. ಪ್ಲಾಟ್ಫಾರ್ಮ್ ಇವಾಗ ಯಾಕಂದ್ರೆ ನಾನು ಕೊಂಡ್ಕೊಂಡಿದ್ದೀನಿ ರೀಸೆಂಟ್ ಆಗಿ. ಅಲ್ಲಪ್ಪ, ಇವಾಗ ಓಲಾದಲ್ಲಿ ನಾನು ಈ ಎಲೆಕ್ಟ್ರಾನಿಕ್ ಸಿಟಿ ಬುಕ್ ಮಾಡಿದ್ದೀನಿ. ನನಗೆ ಓಲಾದಲ್ಲಿ 540 ರೂಪಾಯಿ ತೋರಿಸಿದೆ, ಪ್ಲಸ್ ಟೋಲ್ ಇನ್ಕ್ಲೂಡ್. ನೀವು ಮೀಟರ್ ಹಾಕ್ತೀನಿ ಅಂತ ಅಂದ್ರೆ ಯಾವ ತರ ಅದು ಗೊತ್ತಾಗ್ಲಿಲ್ಲ ನನಗೆ. ಹೌದು ಸರ್, ನಾನು ಹೇಳ್ತಿರೋದು ಇವಾಗ ನಾನ್ ಪೀಕ್ ಅವರ್ ಅಲ್ಲಿ ನಮ್ ತಲೆ ಮೇಲೆ ಎಳಿತವ್ರೆ ಅಗ್ರಿಗೇಟರ್ ಕಂಪ್ನಿಗಳು. ನಾನ್ ಪೀಕ್ ಅವರ್ ಅಲ್ಲಿ ನಿಮ್ ತಲೆ ಮೇಲೆ ಎಳಿತವ್ರೆ, ಸರಿನಾ? ಅದಕ್ಕೋಸ್ಕರ ನಾನು ಇವಾಗ ಮೀಟರ್ ಹಾಕೊಂಡು ಯಾರು ಇವಾಗ ನಮ್ ತಲೆ ಮೇಲೂ ಬರೋದ್ ಬೇಡ, ನಿಮ್ ತಲೆ ಮೇಲೂ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನೋಡಪ್ಪ, ಈಗ ಕೇಳ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಈಗ ಆಫೀಸ್ ಟೈಮ್ ಆಗ್ತೈತೆ. ಈಗ ನಾನು ಓಲಾದಲ್ಲಿ ಬುಕ್ ಮಾಡಿರೋದು. ಈ ಓಲಾ ರೇಟ್ ಬತ್ತೀಯ ಹೆಂಗೆ ನೀನು? ಇಲ್ಲ, ನಾನು ಮೀಟರ್ ಹಾಕೋಣ ಅನ್ಕೊಂಡಿದ್ದೀನಿ ಸರ್. ಇಲ್ಲಪ್ಪ, ಆಗಲ್ಲ. ಮೀಟರ್ ಅಂತ ಅಂದ್ರೆ ನೀವು ಫಸ್ಟ್ ಹೇಳ್ಬೇಕು. ಇಲ್ಲ ಫೋನ್ ಸರ್, ಅದಕ್ಕೆ OTP ಹಾಕೋದಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ, ಮೀಟರ್ ಹಾಕೊಂಡು ಹೋಗೋಣ ಅನ್ಕೊಂಡು. ಇಲ್ಲ, ನಮ್ಗೆ ಆತರ ಸರ್ವಿಸ್ ಬೇಡ. ನನ್ಗೆ ಓಲಾದಲ್ಲಿ ಏನಿದೆ ಆತರ ಸರ್. ಓಲಾದಲ್ಲಿ ಮಾಡಿರೋದು ಓಲಾದಲ್ಲಪ್ಪ. ಸರ್, ನೀವು ಓಲಾದಲ್ಲಿ ಇದ್ರಲ್ಲಿ ಹೇಳ್ಬಿಟ್ರೆ ನೀವು ಓಲಾದಲ್ಲಿ ಬುಕ್ ಮಾಡಿರ್ಬೋದು. ಬಟ್ ನಾನು ಇನ್ವಾಯ್ಸ್ ಸಮೇತ ಕೊಡ್ತೀನಿ. ನೇಮು ನಿಮ್ಮ ಹೆಸರು ಇರುತ್ತೆ, ಟ್ರಾವೆಲ್ಸ್ ನಂದಿರುತ್ತೆ. ಯಾಕಂದ್ರೆ ನಾನೇ ಇವಾಗ ಆ ಡಿಜಿಟಲ್ ಮೀಟರ್ಗೆ ನಾನೇ ಓನರ್ ಆಗಿರೋದ್ರಿಂದ ನಂದೇ ಟ್ರಾವೆಲ್ಸ್ ಕಡೆಯಿಂದ ನಿಮ್ಮ ಹೆಸರಲ್ಲಿ ಬಿಲ್ ಕೊಡ್ತೀನಿ. ಇನ್ವಾಯ್ಸ್, ಡಿಜಿಟಲ್ ಇನ್ವಾಯ್ಸ್ ಕೊಡ್ತೀನಿ ಸರ್. ನಿಮ್ಗೆ ಡಿಜಿಟಲ್ ಇನ್ವಾಯ್ಸ್ ಅದು ಇನ್ನೊಂದು ಬೇಡ ನನ್ಗೆ. ಇವಾಗ ನಾನು ಬುಕ್ ಮಾಡಿರೋದು ಓಲಾದಲ್ಲಿ. ಇದ್ರಲ್ಲಿ ಬರ್ತೀಯಾ ಬರಲ್ವಾ? ಸರ್, ಬರಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೂ ಒಂದ್ ಮಾತು ಹೇಳ್ಬೇಕು, ಹಾಕೊಂಡು ಹೋಗ್ಬೇಕು ಅಂತ. ನಾನು ಆ ರೇಟ್ ಕೊಡಕ್ ಆಗಲ್ಲ. ಇಲ್ಲ, ಆ ರೇಟ್ ಅಂದ್ರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ನಿಮ್ ಗ್ಲಾಸ್ ಆಗಲ್ಲ ಸರ್ ಅದ್ರಲ್ಲಿ ಬಂದ್ರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಏನ್ ಲಾಸ್ ಆಗಲ್ಲ ನಿಮ್ಗೆ? ಪ್ರತಿಯೊಂದು ಇವಾಗ ಕಿಲೋಮೀಟರ್ ಬೇಸ್ ಲೆಕ್ಕ ಹಾಕೊಂಡ್ರು ನಿಮ್ಗೆ ಲಾಸ್ ಆಗಲ್ಲ, ನಿಮ್ಗೆ ದುಡ್ಡು ಸೇವ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಮೀಟರ್ ಆಪಲ್ ಬರ್ತೀರಾ ಹೆಂಗೆ ಹೇಳ್ರಿ? ಅಲ್ಲಪ್ಪ, ಇವಾಗ ನನಗೆ ಎಕ್ಸ್ಟ್ರಾ ಅಮೌಂಟ್ ನನಗೆ ತಗೋಬೇಕು ಅಂತ ನನ್ಗೆ ಆಸೆ ಇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇದು ಮೀಟರ್ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ. ನಾನು ಮೀಟರ್ ಬರಲ್ಲ. ನಾನು ಓಲಾದಲ್ಲಿ ಏನ್ ತೋರ್ಸವನೆ ಆ ಅಮೌಂಟ್ ಅಲ್ಲಿ ಬರ್ತೀನಿ. ನಾನು ಬುಕ್ ಮಾಡಿರೋದು ಓಲಾದಲ್ಲಿ. ನಾನ್ ನಿನ್ ಮೀಟರ್ ಟ್ಯಾಕ್ಸಿ ಬುಕ್ ಮಾಡಿಲ್ಲ ನಾನು. ಈಗ ಇದ್ರಲ್ಲಿ ಏನ್ ಬರ್ತೀಯಾ ಬರಲ್ವಾ? ಬರ್ತೀರಾ ಬರಲ್ವಾ ನೀವು? ನಾನ್ ಬರಕ್ ರೆಡಿ ಇದ್ದೀನಿ ಸರ್. ನಿಮ್ಗೆ ಅರಿವು ಮೂಡಿಸ್ಬೇಕು. ಇವಾಗ ನಾನು ಆಕ್ಚುಲಿ ನೀವು ಇಷ್ಟೆಲ್ಲ ಮಾತಾಡಿದ್ಮೇಲೆ ಬರಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಮಾಡಿ. ಎಲ್ಲ ಇದು ಯಾವ್ದಕ್ಕೆ ಅಗ್ರಿಗೇಟರ್ ಕಂಪ್ನಿಗೆ ಮಾಡ್ತೀರಾ, ಪೊಲೀಸರಿಗೆ ಮಾಡ್ತೀರಾ? ಮಾಡ್ಸಂಗಿದ್ರೆ ಆಯ್ತು, ಅವ್ರಿಗೂ ಹಾಕಿ. ಆದ್ರೆ ಬೇಕಾದ್ರೆ 112 ಫೋನ್ ಮಾಡ್ಬಿಟ್ಟು ಪೊಲೀಸರ್ನು ಕರ್ಸಿ, ಸರಿನಾ? ನನ್ ಮೇಲೆ FIR ಮಾಡಿಸಿ, ನನಗ್ ನೋ ಪ್ರಾಬ್ಲಮ್. ಅಲ್ಲಪ್ಪ, ನೀವು ಕ್ಯಾಬ್ ಅವಾಗಿಂದ ಕಾಯ್ಕೊಂಡ್ ಕೂತಿದೀವಿ. ಅರ್ಧ ಗಂಟೆಯಿಂದ ಇಲ್ಲಿ ಆಫೀಸ್ ಟೈಮ್ ಆಯ್ತೈತೆ. ಫಸ್ಟ್ ಹೇಳ್ಬೇಕಲ್ವಾ ನೀವು? ಹೇಳ್ತಾ ಇದೀನಿ ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಅದಕ್ಕೆ OTP ಹಾಕೋದ್ಕಿಂತ ಮುಂಚೆನೆ ನಿಮಗ್ ಫಸ್ಟೇ ಹೇಳ್ತಾ ಇದೀನಿ, ಮೀಟರ್ ಹಾಕೊಂಡು ಹೋಗ್ತೀನಿ ಅಂತ. ಈಗ ಮೀಟರ್ ಜಾಸ್ತಿ ಓಡುತ್ತಾ ಕಮ್ಮಿ ಓಡುತ್ತಾ ಸರ್? ನಾನು ಅದನ್ನೇ ನಿಮ್ಗೆ ಒಂದ್ ಸ್ವಲ್ಪ ಸಮಾಧಾನ ಮಾತಾಡಿ, ನಾನು ಸಮಾಧಾನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈಮ್ ಅದನ್ನೇ ಸರ್. ನೀವು ಇವತ್ತಿನ ಒಂದ್ ದಿವಸ ದೇಶನೆ ಮಾಡ್ತೀರಾ 5 ನಿಮಿಷದ್ದು, ಸರಿನಾ? ಡೈಲಿ ಮೋಸ ಹೋಗ್ತಾ ಇದ್ದೀರಾ. ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸರಿಯಪ್ಪ, ಈಗ ನನ್ಗೆ ಟೈಮ್ ಇಲ್ಲ. ಈಗ ಲಾಸ್ಟ್ ಕೇಳ್ತಾ ಇದ್ದು, ಬರ್ತೀರಿ ಬರಲ್ವಾ ನೀವು? ಓಲಾ ಆಪಲ್ ನಾನು ಬರಲ್ಲ. ಸರಿಯಪ್ಪ, ಕ್ಯಾನ್ಸಲ್ ಮಾಡ್ಕಪ್ಪ. ಬೇಡ ನನ್ಗೆ ಕ್ಯಾನ್ಸಲ್ ಮಾಡೋದಾ? ಕ್ಯಾನ್ಸಲ್ ಮಾಡ್ಕೊ. ಸರಿ ಆಯ್ತು ಸರ್, ಕ್ಯಾನ್ಸಲ್ ಮಾಡ್ತೀನಿ. ಆದ್ರೆ ಒಂದ್ ನಿಮಿಷ ನನ್ಗೋಸ್ಕರ ಟೈಮ್ ಕೊಡಿ. ನಾನು ಹೇಳೋದನ್ನ ಕೇಳ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡಿ. ಹೇಳಿ ಬೇಗ. ಅದೇನು ಏನ್ ಗೊತ್ತಾ, ಇವಾಗ ನಿಮ್ಗೆ ಎಷ್ಟು ತೋರಿಸಿದೆ ಅಂದ್ರೆ 540. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? 12.
12 ಕಿಲೋಮೀಟರ್ ನಿಯರ್ ಬೈ 12-13 ಆಗುತ್ತೆ ಎಲೆಕ್ಟ್ರಾನ್ ಸಿಟಿಗೆ. ನಂದು ಇವಾಗ ಕ್ಯಾಲ್ಸಿ ಓಪನ್ ಮಾಡಿ ಒಂದ್ ಸೆಕೆಂಡ್, ಒಂದೇ ಒಂದ್ ನಿಮಿಷ ಟೈಮ್ ಕೊಡಿ ನನ್ಗೆ, ಬೇಜಾರ ಮಾಡ್ಕೊಳ್ಳಿ. 12 ಕಿಲೋಮೀಟರ್ ಇಂಟು 24 ಕೊಡಿರಿ. 12 ಇಂಟು 24 ಎಷ್ಟಾಯ್ತು? 288 ಆಯ್ತು. 288 ಪ್ಲಸ್ 60 ರೂಪಾಯಿ ಟೋಲು ಪ್ಲಸ್ ಹಾಕಿ. 60 ರೂಪಾಯಿ ಟೋಲು, 65 ರೂಪಾಯಿ ಟೋಲು. 65 353 ಆಯ್ತು. 353. ನಿಮ್ಗೆ ಎಷ್ಟು ತೋರಿಸಿದೆ? 540. 540 ರೂಪಾಯಿನಲ್ಲಿ 200 ಇನ್ನು 353 ಮೈನಸ್ ಮಾಡಿ 187 ರೂಪಾಯಿ. 187 ರೂಪಾಯಿ ನಾನು ನಿಮ್ಗೆ ಸೇವ್ ಮಾಡಕ್ ಹೇಳ್ತಾ ಇದ್ದೀನಿ. ನೀವು ಡೈಲಿ ಇದೇ ತರ ಮೋಸ ಹೋಗ್ತಾ ಇದ್ದೀರಾ. ಸರಿನಾ? 180 ರೂಪಾಯಿ ನೀವು ಡೈಲಿ ಮೋಸ ಹೋಗ್ತಾ ಇದ್ದೀರಾ. ಇದು ನಮ್ಗೆ ಅಗ್ರಿಗೇಟರ್ ಕಂಪ್ನಿಗಳಿಗೂ ನಮ್ದು ಡಿಜಿಟಲ್ ಮೀಟರ್ಗೂ ಇದೇ ವ್ಯತ್ಯಾಸ. ನಮ್ದು ನಾನ್ ಪೀಕ್ ಅವರು ಎನಿ ಒನ್, ಸರಿನಾ ಸರ್? ಒಂದೇ ರೇಟ್ ಇರುತ್ತೆ. ನೈಟ್ 12 ಗಂಟೆ ಮೇಲೆ ಬೆಳಿಗ್ಗೆ 6 ಗಂಟೆವರೆಗೂ 10% ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ ಸರ್? ಇವಾಗ ನಿಮ್ ಗ್ಲಾಸ ನನ್ನ ಗ್ಲಾಸ, ಇವಾಗ ನೀವು ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರೆ ನಾನು ಬರಕೇನು? ಕರೆಕ್ಟಾ ಇಲ್ವಾ? ನೀವು ಎಕ್ಸ್ಟ್ರಾ ಇವಾಗ ನಾನು ಬರ್ತಾ ಇದೆ 180 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ. ಕೆಲಸ ಮಾಡಿ, OTP ಎಂಟ್ರಿ ಮಾಡ್ಕೊಳ್ಳಿ, ನನಗೆ ಇದೇ ರೇಟ್ ಕೊಡಿ, ಇದೇ ರೇಟ್ ಕೊಡ್ತೀನಿ. ಇವಾಗ ನೀವು ಮೀಟರ್ ಕೇಳಿದಿರಲ್ವಾ, ಅದೇ ರೇಟ್ ಕೊಡ್ತೀನಿ. ರನ್ ಮಾಡ್ಕೊಂಡೆ ಮಾತಾಡ್ಕೊಂಡು ನಡೀರಿ. ಓಕೆ, ರನ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಪ್ರೆಸೆಂಟ್ ನನ್ ಮೀಟರ್ ದುಡ್ಡು ತಗೊಳಲ್ಲ. ನೀವೇನ್ ತೋರಿಸಿದೆ ಅದನ್ನ ಕೊಡಿ. ನಮ್ದು ಒಂದ್ ನಿಮಿಷ ಕೇಳಿ, ನಿಮ್ಗೆ ಅರಿವು ಮೂಡಿಸ್ಬೇಕು. ನಾನು ಮೂಡಿಸಿದೀನಿ. ನಮ್ದು ಜನವರಿಗೆ ನಮ್ದೇ ಆದಂತ ಪ್ಲಾಟ್ಫಾರ್ಮ್ ಅಲ್ಲಿ ಇದು ಬುಕಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಬುಕಿಂಗ್ ಆಪ್ಷನ್ ಕೊಡ್ತೀವಿ. 1 ಇಂಡಿಯಾ 1 ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ಬುಕ್ ಮಾಡಿ. ನಿಮ್ಗೆ ಎನಿ ಟೈಮ್ ಇದೆ 24 ಅವರ್ಸ್ ಅಲ್ಲಿ. ಜಸ್ಟ್ ನೈಟ್ 12 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ 10% ಜಾಸ್ತಿ ಇರುತ್ತೆ ನೈಟ್ ರೈಡ್ ಅಲ್ಲಿ. ಜನವರಿಯಿಂದ ಬರುತ್ತೆ. ಇವಾಗ ನಮ್ದೇ ಆದಂತ ಪ್ಲಾಟ್ಫಾರ್ಮ್ ಟೋನರ್. ಈಗ ನೀವು 353 ತಗೊಳ್ಳೋದಾದ್ರ ಇವಾಗ ಪ್ರೆಸೆಂಟ್ ನಿಮ್ಗೆ ಏನ್ ಶೋ ಆಗಿದೆ ಅದೇ ಕೊಡಿ. ಯಾಕಂದ್ರೆ ನಾನು ಒಬ್ಬ ಡ್ರೈವರ್, ನಾನು ಓನರ್ಗೆ ಲೆಕ್ಕ ಕೊಡಬೇಕು. ಹಾಗಾಗಿ ನೀವು ಏನ್ ತೋರಿಸ್ತಾ ಇದೆ ಅದನ್ನ ನಮಗ್ ಕೊಡಿ. ಸರಿ, ನಡಿಯಪ್ಪ, ಆಯ್ತು. ಸರಿ ಸರ್, ಥ್ಯಾಂಕ್ ಯು. OTP ಹೇಳಿ. 1854.